ನಾಟಕ ಪ್ರಚಾರಕ್ಕಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಆಸ್ಪತ್ರೆಯ ನಾಟಕ ಆಡ್ತಾ ಇದ್ದಾರೆ ಅಂತ ಸ್ವಾಮೀಜಿಯ ವಿರುದ್ಧ ಕಾಂಗ್ರೆಸ್ನ ಎಂಎಲ್ಎ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರಾಗಿದ್ದಾರೆ ವಿಜಯಾನಂದ ಕಾಶಪ್ಪನವರು. ಇತ್ತೀಚೆಗೆ ಸ್ವಾಮೀಜಿ ವರ್ಸಸ್ ವಿಜಯಾನಂದ ಕಾಶಪ್ಪನವರ ನಡುವೆ ಈ ರೀತಿಯ ವಾದ ವಿವಾದಗಳು, ಟೀಕೆ ಟಿಪ್ಪಣಿಗಳು ನಡೀತಲೇ ಇತ್ತು. ಹಾವು ಮುಂಗಸಿ ಅಂತ ಇಬ್ರು ಕೂಡ ಎಗರು ಬೀಳ್ತಾ ಇದ್ರು. ಇದರ ಬೆನ್ನಲ್ಲೇ ಅವರ ಆಸ್ಪತ್ರೆಗೆ ಸೇರಿದಕ್ಕೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶಪ್ಪನವರು ಕೊಟ್ಟಿರೋ ಸ್ಟೇಟ್ಮೆಂಟ್, ಇದು ನಾಟಕ, ಪ್ರಚಾರಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಬಿಟ್ಟಿದ್ದಾರೆ. ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀವಿ, ಮಠಕ್ಕೆ ಮತ್ತೋರ್ವ ಗುರುಗಳನ್ನ ನೇಮಕ ಮಾಡ್ತೀವಿ, ಸ್ವಾಮೀಜಿಗಳಿಗೆ ಆಚಾರ ವಿಚಾರ ಪ್ರಚಾರ ಮಾಡಿ ಅಂತ ಹೇಳಿದೀವಿ. ಅವ್ರು ನೋಡಿದ್ರೆ ಊರೂರು ಸಂಚಾರ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ಈ ರೀತಿಯಾಗಿ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿಯನ್ನ ಸ್ವಾಮೀಜಿ ವಿರುದ್ಧ ನಡೆಸಿದ್ದಾರೆ. ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ಬರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರಬೇಕು, ನಮ್ಮ ಗುರುಗಳು ಭೇಟಿ ಆಗಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಅದು ಹೇಳ್ತೀವಿ ಟೈಮ್, ಅದು ನೋಡೋಣ. ಅದು ಟೈಮ್ ನಮ್ಮ ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಂದಂಥ ಜನರಿಗೆ ಪಾಪ ಅಲ್ಲಿ ಪ್ರಸಾದ ಹಾಕುವಂಥದ್ದಾಗಲಿ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗಲಿ ಅಲ್ಲಿ ಬೇಕಲ್ಲ ಯಾರಾದರೂ. ಬದಲಾವಣೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ಬರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರಬೇಕು, ನಮ್ಮ ಗುರುಗಳು ಭೇಟಿ ಆಗಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಅದು ಹೇಳ್ತೀವಿ ಟೈಮ್, ಅದು ನೋಡೋಣ. ಅದು ಟೈಮ್ ನಮ್ಮ ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಂದಂಥ ಜನರಿಗೆ ಪಾಪ ಅಲ್ಲಿ ಪ್ರಸಾದ ಹಾಕುವಂಥದ್ದಾಗಲಿ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗಲಿ ಅಲ್ಲಿ ಬೇಕಲ್ಲ ಯಾರಾದರೂ. ಬದಲಾವಣೆ ಎಂಎಲ್ಎ ವರ್ಸಸ್ ಸ್ವಾಮೀಜಿಗಳ ನಡುವಿನ ಕಿರಿಕ್ ಇನ್ನೂ ಕೂಡ ನಿಂತಂತೆ ಕಾಣಿಸ್ತಾ ಇಲ್ಲ. ಏನಾಗುತ್ತೆ ಈ ಪ್ರಕರಣ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಪೀಠಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸ್ತಾರ, ಕಾದ್ ನೋಡೋಣ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ, ವಾಪಸ್ ಬೇಗ ಬರ್ತೀವಿ.